ಮೊದಲದಾಗಿ ಸಮಸ್ತ ನಾಡಿನ ಜನತೆಗೆ, ನಮ್ಮ ಶಾಲೆಯ ಮಕ್ಕಳಿಗೆ, ಅವರ ಪೋಷಕರಿಗೆ ಎಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಬಿಟ್ಟು ಇವತ್ತು ನಮ್ಮ ಶಾಲೆಯ ಸ್ಪೆಷಲ್ ಏನಂದರೆ 300 ಅಡಿ, 1 ಅಡಿ 2 ಅಲ್ಲ 300 ಅಡಿ ಇದು ಫ್ಲ್ಯಾಗ್ನ ಇಟ್ಕೊಂಡು ಮಕ್ಕಳು ಒಂದು ಪ್ರೊಸೆಷನ್ ಹೋಗ್ತೀವಿ ನಮ್ಮ ಸರೌಂಡಿಂಗ್ ಏರಿಯಾಗೆ. ಅದೇ ನಮ್ಮ ವಿತ್ ಬ್ಯಾಂಡ್ ಸೆಟ್. ಸೊ ಮಕ್ಕಳು ಸುಮಾರು ಒಂದು 15 ಡೇಸಿಂದ ಬ್ಯಾಂಡ್ ಸೆಟ್ ಮಕ್ಕಳು ಈ ತಯಾರಿ ನಡೆಸ್ತಾ ಇದ್ದಾರೆ. ಸೊ ನಮ್ಗೆ ಅದೇ ಒಂದು ತುಂಬ ಹೆಮ್ಮೆ ಆಗ್ತಾಯಿದೆ. ನಮ್ಮ ಮಕ್ಕಳೆಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಇಷ್ಟು ಚೆನ್ನಾಗಿ ಸಂಭ್ರಮ. ಬೆಳಗ್ಗೆ ಮಕ್ಕಳು 6 ಗಂಟೆಗೆ ಬಂದು ಶಾಲೆ ಮುಂದೆ ನಿಂತಿದ್ದಾರೆ. ಸೊ ಇದಕ್ಕೆ ಪೋಷಕರ ಬೆಂಬಲ ಕೂಡ ತುಂಬ ಇದೆ ಅಂತ ಹೇಳಿ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಎಷ್ಟು ಕಿಲೋಮೀಟ್ರು? ಒಂದು 4 ಕಿಲೋಮೀಟ್ರ್ವರೆಗೂ ನಾವು 4.5 ಕಿಲೋಮೀಟರ್ಸು, ಆಲ್ಮೋಸ್ಟ್ 1.5 hour ಆಗುತ್ತೆ. ಈ ಮಕ್ಕಳು ಇಷ್ಟು ಜನ ಮಕ್ಕಳು ಹೋಗ್ಬೇಕಲ್ವ. ಸೊ ಎಲ್ಲ ಅವ್ರ ಪೇರೆಂಟ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲ ತುಂಬ ಎಂಥೂಸಿಯಾಸಮ್ ಆಗಿದ್ದಾರೆ ಮಕ್ಕಳು ಈ ಪ್ರೊಸೆಷನ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ಇವತ್ತು ನಾವು ನಮ್ಗೆ ಇಷ್ಟು ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಫಸ್ಟ್ ಅವ್ರಿಗೆ ಸಲ್ಯೂಟ್ ಮಾಡಬೇಕು. ಅವ್ರು ಮಾಡಿರೋ ಕಷ್ಟ, ನಮ್ಗೆ ಗೊತ್ತಿರೋಂಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸ್ವತಂತ್ರ ಗಳಿಸಿದ್ದಾರೆ ಇವತ್ತಂದರೆ ನಾವೆಲ್ಲ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ನಾವು ಧನ್ಯರಾಗಬೇಕು ಅವ್ರಿಗೆ. ಮೊದಲನೇದಾಗಿ ಇವತ್ತು ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿ ಜನಗೆ. ಮತ್ತು ಇವತ್ತು ನಮ್ಮ ಶಾಲೆ ಮ್ಯಾಕ್ಸಿಮಲ್ ಪಬ್ಲಿಕ್ ಶಾಲೆಯಲ್ಲಿ ಒಂದು 300 ಅಡಿ ಅಂತ ಉದ್ದದ ಒಂದು ಇಂಡಿಯನ್ ಫ್ಲಾಗು ಇವತ್ತು ಸುಮಾರು ಒಂದು 4.25 ಕಿಲೋಮೀಟ್ರು ನಮ್ಮ ಭಾಗದಲ್ಲಿ ಇವತ್ತು ಶಾಲೆ ಸುತ್ತಮುತ್ತ ಭಾಗದಲ್ಲಿ ಇವತ್ತು ಪ್ರೊಸೆಷನ್ ಹೋಗ್ತಾ ಇದ್ದೀವಿ. ಈ ಪ್ರೊಸೆಷನ್ಗೆ ಈ ಒಂದು ಸುಮಾರು 1 ತಿಂಗಳಿಂದ ಸತತ ಈ ಮಕ್ಕಳು ಟ್ರೈನಿಂಗ್ ತೊಗೊಂಡು ಇವತ್ತು ಈ ಒಂದು ಪ್ರೊಸೆಷನ್ನು ಎಲ್ಲರಿಗೂ ಹೆಮ್ಮೆ ಆಗೋ ಥರ, ಸಕ್ಸಸ್ ಆಗೋ ಥರ ನಡೆಸ್ಕೊತಾವೆ. ನಾಡಿನ ದೇಶದ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತು ನಾವು ಪ್ರಾರಂಭಿಕ ಹಂತದಲ್ಲಿ ಮ್ಯಾಕ್ಸ್ ಮುರಾರ್ ಶಾಲೆಯ ಸಂಸ್ಥಾಪಕರಾದಂಥ ಜನಾರ್ದನ್ ಅವರು, ಅವರ ಶ್ರೀಮತಿಯವರು ಮತ್ತು ಎಲ್ಲ ಶಿಕ್ಷಕರವರು, ವಿದ್ಯಾರ್ಥಿಗಳು ಎಲ್ಲ ಸೇರಿ ಇವತ್ತು ರಾಷ್ಟ್ರ ಧ್ವಜವನ್ನು ಇಡೀ ಈ ಒಂದು ಶಕ್ತಿ ಗಣಪತಿ ನಗರ ಇರ್ಬೋದು, ಪಕ್ಕದ ಶಂಕರಮಠ ವಾರ್ಡ್ ವ್ಯಾಪ್ತಿಯಲ್ಲಿ ಇವತ್ತು ಸಂಚಾರವನ್ನು ಮಾಡ್ತದೆ. ನಮ್ಮ ದೇಶ ಪ್ರೇಮವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ, ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹ ಮುಂದಾಗಬೇಕಾಗ್ತದೆ. ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಜನ ಮಹನೀಯರು ಇವತ್ತು ತ್ಯಾಗ ಬಲಿದಾನವನ್ನು ಕೊಟ್ಟಿದ್ದಾರೆ. ಅವರನ್ನು ಸ್ಮರಿಸ್ತಕ್ಕಂಥ ದಿನ ಇವತ್ತು. ಎಲ್ಲರೂ ಸಹ ಇವತ್ತು ನಮ್ಮ ದೇಶವನ್ನು, ದೇಶ ಪ್ರೇಮವನ್ನು ಎತ್ತಿ ಹಿಡಿಬೇಕಾಗ್ತದೆ.